ಸುಷ್ಮಾ, ನೀನು ಕೊಮ್ಮೆ ಹೆಂಗಿದ್ದೆ? ಆಡು ಭಾಷೆ, What? ನಮ್ಮ ಹಳ್ಳಿ ಭಾಷೆ ಹೇಗೀಗಾಗದು? ಹೇಗಿಷ್ಟೊಂದು ಸಣ್ಣ ಆಗೋಗ್ಬಿಟ್ಟೆ ನೀನು? ಅಪ್ಪ, ಇಷ್ಟೊಂದು ದಪ್ಪ ಇದ್ದ ನೀನು? ಅಷ್ಟೊಂದು Oh my god. ಸುಷ್ಮಾ, ಯಾಕೆ ಬರ್ತಾ ಬರ್ತಾ ಕೊಮ್ಮೆ ಥರ ಹೆಂಗಾಗಿದ್ದೀನಿ ನೀನು? ಯಾಕೆ ಇಷ್ಟೊಂದು ತಿಂತೀಯಾ ಅಂತ ದಪ್ಪ ಆಗೋದ್ರಲ್ಲಿ ಅದಕ್ಕೆ ಉದಾಹರಣೆ ನಾನೇನೆ. ಫ್ರೆಂಡ್ಸ್, ಏನು ಅಂತ ಅಂದರೆ, ಅಮ್ಮ ನೀವು ಇವಾಗ ಬಾಣಂತನ ಪಾಪು ಇದೆ ಟೈಮಲ್ಲಿ ನನ್ನ ವೆಯ್ಟ್ ಬಂದು 83 kgs ವೆಯ್ಟ್ Oh ಆಗ್ಬಿಟ್ಟಿದೆ. my ಬಿ ಪಿ, god. ಶುಗರು, ಹಾರ್ಟ್ ಅಟ್ಯಾಕು ಈ ಥರ ಎಲ್ಲ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ Oh my ಅಂತ. god. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ನೀನು ತುಂಬ ದಪ್ಪ ಇದೆ ಅಲ್ವಾ, ಹೇಗೆ ಸಣ್ಣ ಆದೆ, ಯಾವ ಡಾಕ್ಟ್ರ್ ಹತ್ರ ಹೋದೆ, ಏನೇನು ಮೆಡಿಷನ್ ತೊಗೊಂಡೆ, ಮೆಡಿಷನ್ ತೊಗೊಂಡು ಸಣ್ಣ ಆದ ಅಂತ ನನಗೆ ತುಂಬ ಜನ ಕ್ವಶನ್ಸ್ ಮಾಡ್ತಿದ್ರಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡಿ, ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮಗೆ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಡು ಭಾಷೆಯಲ್ಲಿ ಹೇಳ್ತಾರೆ, ಸುಷ್ಮಾ ತಿಂದು ತಿಂದು ಕೊಮ್ಮೆ ಹೆಂಗಾಗಿದ್ದೀನಿ ನೀನು? ಯಾಕೆ ಇಷ್ಟೊಂದು ತಿಂತೀಯಾ ಅಂತ. ಬಟ್ ನಂಗೆ ಅವಾಗ ತುಂಬ ಕ್ರೇವಿನೆಸ್ ಇತ್ತು. ತುಂಬ ಜಾಸ್ತಿ ತಿಂದು ತಿಂದು ಎಲ್ಲರೂ ದಪ್ಪ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ತಿಂದನೇನೋ ದಪ್ಪ ಆಗೋದ್ರಲ್ಲಿ ಅದಕ್ಕೆ ಉದಾಹರಣೆ ನಾನೇನೆ. ಬನ್ನಿ, ನಾನು ಹೇಗೆ ವೆಯ್ಟ್ ಲಾಸ್ದು ಜರ್ನಿನ ಸ್ಟಾರ್ಟ್ ಮಾಡಿದೆ, ಹೇಗೆಲ್ಲ ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿ ಅಡೆತಡೆಗಳು ಹೇಗಿದ್ದೋ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಫಸ್ಟ್ ಒನ್ ಪಾಯಿಂಟ್, ನಾನು ಡಾಕ್ಟ್ರ್ ಹತ್ರ ಏನೋ ಹೆಲ್ತ್ ಇಶ್ಯೂ ಅನ್ನೋದಕ್ಕಿಂತ ತುಂಬ ವೆಯ್ಟ್ ಇದ್ದೀನಲ್ವ, ಹಾಗಾಗಿ ನಾನು ಸಣ್ಣ ಆಗಬೇಕು ಸರ್ ಅನ್ನೋದಕ್ಕಿಂತ ನಾನು ಹಿಂಡಿ ನೋವು ಬರ್ತಿತ್ತು. ನನಗೆ ಹಿಂಡಿ ನೋವು ಬರಬೇಕಾದ್ರೆ ನಾನು ಡಾಕ್ಟ್ರ್ ಹತ್ರ ಹೋದೆ. ಸರ್, ನನಗೆ ತುಂಬ ಪೇಯ್ನ್ ಇದೆ, ನನಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೂ ಎದ್ದು ನಡೆಯೋಕ್ಕೆ ನನಗೊಂದು 1/4 ಗಂಟೆನಾದರೂ ಬೇಕು, ನನಗೆ ಏನಾದರೂ ಸಜೆಷನ್ ಕೊಡಿ, ಇಲ್ಲ ಅಂತಂದರೆ ಏನಾದರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ. ಆಗ ಡಾಕ್ಟ್ರು ಒಂದೇ ಒಂದು ಸಜೆಷನ್ ಹೇಳಿದ್ರು ಫ್ರೆಂಡ್ಸ್. ಏನು ಅಂತ ಅಂದರೆ, ಅಮ್ಮ ನೀವು ಇವಾಗ ಬಾಣಂತನ ಪಾಪು ಇದೆ, ಬಾಣಂತನ ಎಲ್ಲ ಮುಗಿಸ್ಕೊಂಡಿದ್ದೀರಾ, ಅದಕ್ಕೂ ಮುಂಚೆ ವೆಯ್ಟ್ ಎಷ್ಟಿತ್ತು ನಿಮ್ಮದು ಅಂತ ಕೇಳಿದ್ರು. ನಾನು ನಿಮಗೆ ಮುಂಚೆ ಶೇರ್ ಮಾಡಬೇಕಾಗಿತ್ತು ಫ್ರೆಂಡ್ಸ್. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ವೆಯ್ಟ್ ಬಂದು 83 kgs ವೆಯ್ಟ್ ಆಗಿಬಿಟ್ಟಿದೆ, ನಾನು ಜಾಸ್ತಿ ಆಗಿಬಿಟ್ಟಿದೆ. ಅದಾದಮೇಲೆ ಸ್ವಲ್ಪ ಬರ್ತಾ 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 ನಾನೇನು ಕಡಿಮೆ ಮಾಡೋಕ್ಕೆ ಹೋಗಲಿಲ್ಲ, ಅಂದರೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗಲಿಲ್ಲ, ಏನೂ ಟಿಪ್ಸ್ ಫಾಲೋ ಮಾಡೋಕ್ಕೂ ಹೋಗಲಿಲ್ಲ. ನಾನು ಸ್ವಲ್ಪ ಒಂದು 3 kg ಏನೋ ಸಣ್ಣ ಆದೆ ಅಷ್ಟೇ. ಅಂದರೆ ಡೆಲಿವರಿ ಆದಮೇಲೆ ಯೂಶ್ವಲಿ ವೆಯ್ಟ್ ಲಾಸ್ ಆಗೇ ಆಗ್ತಾರೆ, ಹಾಗಾಗಿ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೆ. ಅದು 3 kgs ಅಷ್ಟೇ ವೆಯ್ಟ್ ಲಾಸ್ ಆಗಿದ್ದು. ಅದಾದಮೇಲೆ ಫ್ರೆಂಡ್ಸ್ ಹೋದೆ ಹಿಂಡಿ ನೋವು ಅಂತ ಹೇಳಿ. ಆಗ ಡಾಕ್ಟ್ರು ನನಗೊಂದು ಸಜೆಷನ್ ಮಾಡಿದರು, ಅಮ್ಮ ನಿಮ್ಮ ವೆಯ್ಟು ತುಂಬ ಜಾಸ್ತಿ ಇದೆ, ನೀವು ವೆಯ್ಟ್ ಲಾಸ್ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ನಿಮಗೆ ಹಿಂಡಿ ನೋವು ಖಂಡಿತ ಹೋಗಲ್ಲ. ಹಾಗೆ ಹಿಂಡಿ ನೋವು ಹೋಗಲ್ಲ, ಮತ್ತು ಅದರಿಂದ ನಿಮ್ಮ ವೆಯ್ಟ್ ಜಾಸ್ತಿ ಇರೋದ್ರಿಂದ ನಿಮ್ಮ ಮಂಡಿ ನೋವು ಸಹ ಸ್ಟಾರ್ಟ್ ಆಗುತ್ತೆ. ಮಂಡಿ ನೋವು ಸ್ಟಾರ್ಟ್ ಆದಮೇಲೆ ನಿಮಗೆ ಇವು ಬಿ ಪಿ, ಶುಗರು, ಹಾರ್ಟ್ ಅಟ್ಯಾಕು ಈ ಥರ ಎಲ್ಲ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ನಾನು ಕೇಳಬೇಕಾ, ಅಪ್ಪ ಏಜು ಇನ್ನೂ ಕಡಿಮೆ ಇದೆ ಅಂತಲೂ ಬೇರೆ ಹೇಳಿದ್ರು. ನಿಮ್ಗೆ ಈ ಏಜ್ಗೆ, ಈ ಹೈಟ್ಗೆ ನೀವು ಅಷ್ಟೊಂದು ವೆಯ್ಟ್ ಜಾಸ್ತಿ ಮಾಡ್ಕೊಬಿಟ್ಟಿದ್ದೀರಲ್ಲ ಅಮ್ಮ ಅಂತ. ನಾನು ಕೇಳಬೇಕಾ ಫ್ರೆಂಡ್ಸ್, ನಾನು ಫುಲ್ ತಲೆ ಕೆಡಿಸ್ಕೊಬಿಟ್ಟೆ. ಯಾಕಂದರೆ ಬಿ ಪಿ ಇರೋರು ನೋಡ್ತಾ ಇದ್ದೀವಿ ರೀ, ಶುಗರ್ ಇರೋನು ನೋಡ್ತಾ ಇದ್ದೀವಿ, ಏನು ಮಾಡಬೇಕು ನಂಗೆ ಅರ್ಥನೇ ಆಗಲಿಲ್ಲ. ಆಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಹೇಗೆ ವೆಯ್ಟ್ ಲಾಸ್ ಮಾಡೋದು ಅಂತ. ನನಗೆ ತುಂಬ ಫುಡ್ಡಿ ನಾನು,
ತುಂಬ ತಿನ್ನೋದು ನನ್ನ ಕ್ರೇವಿನೆಸ್ ಜಾಸ್ತಿ. ಆಗ ನಾನೇ ಅಂದ್ಕೊಂಡೆ, ಒಂದೆರಡು ಯೂಟ್ಯೂಬ್ ಚಾನಲ್ಲು ನಾನು ತುಂಬ ಸರ್ಚ್ ಮಾಡಿದೆ. ಅವಾಗೆಲ್ಲ ತುಂಬ ಅಂದ್ರೇನು ಬೆಳಗ್ಗೆಯಿಂದ ಸಂಜೆ ತನಕ ಮೊಬೈಲ್ನೇ ಬಿಡ್ತಿದ್ದಿಲ್ಲ. ಏನು ಮಾಡಿದ್ರೆ ಡಯಟ್ ಮಾಡೋದು ಹೇಗೆ, ಏನು ಫಾಲೋ ಮಾಡಬೇಕು ಆ ಥರ ಎಲ್ಲ ಫುಲ್ ಸರ್ಚ್ ಮಾಡಿದೆ ಫ್ರೆಂಡ್ಸ್. ಸರ್ಚ್ ಮಾಡಿಬಿಟ್ಟು ನಾನೇ ಒಂದು ಡಯಟ್ ಚಾರ್ಟ್ನ ಹಾಕ್ಕೊಂಡೆ. ನಾನು ಯಾವ ಡಾಕ್ಟ್ರ್ ಹತ್ರನೂ ನಾನು ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ. ಹಾಗಾಗಿ ನೋಡ್ಕೊಳ್ಳಿ, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಮತ್ತೆ ಪದೇ ಪದೇ ಕೇಳಬೇಡಿ ನೀವು ಯಾವ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರಿ ಅಂತ. ನಾನು ಯಾವ ಡಾಕ್ಟ್ರ್ ಹತ್ರನೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ನಾನು ಸಣ್ಣ ಆಗೋಕ್ಕೆ. ಫಸ್ಟು ನನ್ನ ವೆಯ್ಟು ಎಷ್ಟಿತ್ತು ಅಂತಂದರೆ ನಿಮಗೆ ಹೇಳಿದ್ದೀನಿ, 80 kgs ನನ್ನ ವೆಯ್ಟ್ ಇತ್ತು. 80 kgs ವೆಯ್ಟಿಂದ ನಾನು 73 ಆದೆ, ಆಮೇಲೆ 63 ಆದೆ. 63ಇಂದ ಮತ್ತೆ ಎಲ್ಲರೂ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಫ್ರೆಂಡ್ಸ್. ಯಾಕಮ್ಮ ಇಷ್ಟೊಂದು ಒಳ್ಳೆ ಪೇಷಂಟ್ ಥರ ಕಾಣಿಸ್ತಿದೆಯಲ್ಲ ಅಂತ. ಆವಾಗ ಅಯ್ಯೋ ಬೇಡಪ್ಪ, ಇನ್ನೂ ತುಂಬ ವೆಯ್ಟ್ ಕಮ್ಮಿ ಮಾಡಿಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂತೇಳಿ ಡಯಟ್ ಎಲ್ಲನೂ ನಿಲ್ಲಿಸ್ಬಿಟ್ಟೆ. ಡಯಟ್ ನಿಲ್ಲಿಸಾದ್ಮೇಲೆ ಕೇಳಬೇಕಾ, 5 kg ಜಾಸ್ತಿ ಆದೆ ಫ್ರೆಂಡ್ಸ್. ಮತ್ತೆ ಡಯಟ್ ಸ್ಟಾಪ್ ಮಾಡಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ಬೇಡ ಅಂತವ್ರೆ, ಹೀಗಿರೋದೆ ಚೆನ್ನಾಗಿರ್ತೀಯ ನೀನು, ಮತ್ತೆ ಬೇಡ ಅಂತ. ಆದರೂ ನೋಡಿ ನಾನು ಹೇಗೆ ಫಾಲೋ ಮಾಡಿದ್ದೀನಿ ಅಂತ. ನೀವು ಸಣ್ಣ ಆಗಬೇಕು ಅಂತ ಇದ್ದರೆ ಈ ಥರ ಫಾಲೋ ಮಾಡಿ, ಮತ್ತೆ ಕೇಳಬೇಡಿ ದಯವಿಟ್ಟು. ಹೇಗೆ ನಾನು ಫಾಲೋ ಮಾಡಿದೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಫಸ್ಟು ಬೆಳಗ್ಗೆ ಎದ್ದು ವಾಕ್ ಅಂತೂ 1 hour ಅಂತೂ ವಾಕು, ಬೆಳಗ್ಗೆ ಮತ್ತು ಸಂಜೆ 2 ಟೈಮು 1 hour ವಾಕ್ ಮಾಡ್ತಿದ್ದೆ. ಅದಾದಮೇಲೆ ವಾಕ್ ಮಾಡ್ತಾನೆ ನೈಟು ಏನು ನುನಿಸ್ತಿದೆ ಅಪ್ಪ ಅಂದರೆ ಮೆಂತ್ಯನ ನೈಟೇ ನುನಿಸಿ ಬೆಳಗ್ಗೆ ಎದ್ದು ಆ ವಾಟ್ರನ್ನ ಕುಡ್ಕೊಂಡು ಮೆಂತ್ಯನ ಅಗಿತಾ 1 hour ವಾಕ್ ಮಾಡ್ಕೊಂಡು ಬರೀವೆ ಬೆಳಗ್ಗೆ ಟೈಮ್, ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಬಂದು ನಾನು ನೋಡಿಲ್ಲೇ ತೋರಿಸ್ತೀನಿ. ಇದು ಮತ್ತೆ ಬುಕ್ ಮಾಡ್ಕೊಂಡಿದ್ದೀನಿ, ಚಿಯಾ ಸೀಡ್ಸು ಮತ್ತು ಬೇಸಿಲ್ ಸೀಡ್ಸು. ಅದು ಉಲ್ಟಾ ಕಾಣಿಸ್ಬೋದು. ಬೇಸಿಲ್ ಸೀಡ್ಸು ಮತ್ತು ಇಲ್ಲಿ ನೋಡಿ, ಇಲ್ಲಿ ಇದು ಸ್ವಲ್ಪ ಖಾಲಿಯಾಗೋಗಿದೆ. ಫ್ಲಾಕ್ಸಿ ಸೀಡ್ಸು ನೋಡಿ, ಫ್ಲಾಕ್ಸಿ ಸೀಡ್ಸು. ಇದು ಒಂದಿನ ಬಿಟ್ಟು ಒಂದಿನ ಚಿಯಾ ಸೀಡ್ಸ್ ತೊಗೊಂಡ್ರೆ ಇನ್ನೊಂದು ದಿನ ಫ್ಲಾಕ್ಸಿ ಸೀಡ್ಸು, ಇನ್ನೊಂದು ದಿನ ಬೇಸಿಲ್ ಸೀಡ್ಸು. ಫ್ಲಾಕ್ಸಿ ಸೀಡ್ಸ್ನ ನಾನು ಹಾಗೆ ಅಗಿತಾ ಇದ್ದೆ ಫ್ರೆಂಡ್ಸ್. ಮತ್ತು ಚಿಯಾ ಸೀಡ್ಸು ಹಾಗೆ ಬೇಸಿಲ್ ಸೀಡ್ಸ್ನ ನೈಟು ನೀರಲ್ಲಿ ಉನಿ ಹಾಕಿ ಬೆಳಗ್ಗೆ ಎದ್ದು ಒಂದೊಂದು ಲೋಟ ನೀರು ಕುಡಿತಿದ್ದೆ. ಇದಾದಮೇಲೆ ನೆಕ್ಸ್ಟ್ ಇರೋದು ರಿಯಲ್ ಟಾಸ್ಕು. ಅಷ್ಟು ಆದಮೇಲೆ ತಿಂಡಿನ ನನ್ನ ಮನೆಯಲ್ಲಿ ಬಾತು ಮಾಡ್ತಿರ್ಲಿಲ್ಲ, ಚಿತ್ರಾನ್ನ ಮಾಡ್ತಿರ್ಲಿಲ್ಲ, ಎಗ್ ರೈಸ್ ಮಾಡ್ತಿರ್ಲಿಲ್ಲ, ರೈಸ್ ಐಟಮ್ ಫುಲ್ ಸ್ಟಾಪ್ ಮಾಡ್ತಿದ್ದೆ. ಅದು ತಿಂಡಿಗೆ ನಾನು ಸ್ಟಾಪ್ ಮಾಡ್ತಿದ್ದು. ಹಾಗಂತ ಹೇಳಿ ನಾನು ರೈಸೇ ತಿಂದಿಲ್ಲ ಅಂತಲ್ಲ, ರೈಸ್ ತಿಂದಿದ್ದೀನಿ, ಇವಾಗ ತಿಂತೀನಿ, ಇವಾಗಲೂ ಕೂಡ ತಿಂತೀನಿ. ಆವಾಗ ನಾನು ವೆಯ್ಟ್ ಲಾಸಲ್ಲಿ ಏನು ಮಾಡ್ತಿದ್ದೆ ಅಂದರೆ ರೆಗ್ಯುಲರಾಗಿ ನಾನು ಒಂದು ತರಕಾರಿ ಜ್ಯೂಸು, ಅದಕ್ಕಿಂತ ನನಗೆ ತುಂಬ ಬೆನಿಫಿಟ್ ಕೊಟ್ಟಿರೋ ಅಂತಹ ಜ್ಯೂಸ್ ಯಾವುದಪ್ಪ ಅಂತಂದರೆ, ತುಂಬ ವೀಡಿಯೋನ ಲೆಂತ್ ಆಗಿಬಿಡುತ್ತೆ ಅಂತ ಹೇಳಿ ಶಾರ್ಟ್ ಮಾಡೇ ಹೇಳ್ತಾ ಇದ್ದೀನಿ ನೋಡಿ. ನಾನು ಸೋರೆಕಾಯಿ ಜ್ಯೂಸ್ ತೊಗೋತಿದ್ದೆ, ಅದ್ರದ್ದು ಹೇಗೆ ಮಾಡೋದು ಅಂತೇಳಿ ನಾನೊಂದು ವೀಡಿಯೋ ಮಾಡಿದ್ದೀನಿ. ಅದು ಬೇಕಾದರೆ ಲಿಂಕ್ನ ಶೇರ್ ಮಾಡಿರ್ತೀನಿ, ಅದನ್ನು ನೋಡ್ಬಿಟ್ಟು ನೀವು ಬೇಕಾದ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನಮ್ಮ ದೇಹದಲ್ಲಿರೋಂಥ ಬ್ಯಾಡ್ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹಾಕುತ್ತೆ, ಅದಂತೂ ಗುಡ್ ರಿಸಲ್ಟ್ ಕೊಡುತ್ತೆ. ಅದಾದಮೇಲೆ ನಾನು ಬೂದ್ಗುಂಬಳಕಾಯಿ ಜ್ಯೂಸ್ನು ಒಂದೊಂದು ಸರಿ ತೊಗೋತಿದ್ದೆ, ಬಟ್ ನನಗೆ ಅದು ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಸೋರೆಕಾಯಿ ಜ್ಯೂಸು ಮತ್ತು ನನಗೆ ಸಿಗೋಂಥ ಹತ್ತಿರದಲ್ಲಿ ಯಾವ್ದು ಸಿಗುತ್ತೆ, ಈಗ ಒಂದೊಂದು ಸರಿ ಕರ್ಬೇವಿನ ಸೊಪ್ಪಿನ ಜ್ಯೂಸು ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಹಾಗೆಯೇ ನುಗ್ಗೆಕಾಯಿ ಸೊಪ್ಪಿಂದು ಜ್ಯೂಸು ಅಂದರೆ ನುಗ್ಗೆ ಸೊಪ್ಪಿನ ಜ್ಯೂಸು, ಇಷ್ಟನ್ನ ಬೆಳಗ್ಗೆ ಟೈಮ್ ನಾನು ತೊಗೋತಿದ್ದೆ. ಅದಾದಮೇಲೆ 1 hour ಬಿಟ್ಟು ತಿಂಡಿ ಅಂತೂ ನಂಗೆ ಬೇಕೇ ಬೇಕು. ತಿಂಡಿಗೆ ನಾನು ಏನು ಮಾಡ್ತಿದ್ದೆ, ಒಂದು ಚಪಾತಿ ಒಂದು ದಿನ, ಅದು ಒಂದು ಚಪಾತಿ ತೊಗೊಂಡ್ರೆ ಒಂದಿಷ್ಟು ಪಲ್ಯ ತೊಗೋಬೇಕು, ಆಮೇಲೆ ಸ್ವಲ್ಪ ಮೊಸರು, ಅದಾದಮೇಲೆ ಸ್ವಲ್ಪ ತುಪ್ಪ, ಅದು ತರಕಾರಿ ಮೇಲೋ ಇಲ್ಲ ಅಂತಂದರೆ
ಸೈಡ್ ಚಪಾತಿ ಮೇಲೆ ದೋಸೆ ಮೇಲೆ ಅದ್ರ ಮೇಲಾದರೂ ಹಾಕ್ಕೊಂಡ್ರೂ ಆಗುತ್ತೆ. ಚಪಾತಿ ಒಂದೇ ಕ್ವಾಂಟಿಟಿ ಮಾತ್ರ ಕಾರ್ಬೋಹೈಡ್ರೇಟ್ ಕ್ವಾಂಟಿಟಿ ಒಂದೇ ಒಂದಿರಬೇಕು. ಒಂದು ಚಪಾತಿ ಇಲ್ಲ ಒಂದು ದೋಸೆ ಇಲ್ಲ ಒಂದು ರೊಟ್ಟಿ ಒಂದು 3 ಇಡ್ಲಿ ಇಷ್ಟರಲ್ಲೇ ತೊಗೊಂಡು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ನಂಗೆ ಮಧ್ಯದಲ್ಲಿ ತಿನ್ನೋ ಕ್ರೇವಿನೆಸ್ ಇದ್ದಾಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವ ಟೈಮಲ್ಲಾದರೂ ತಿನ್ನಿ. ಆಯಿಲ್ ಫುಡ್ ಫುಲ್ ಸ್ಟಾಪ್ ಮಾಡಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೆ ನಾನು. ಇಲ್ಲಾಂದರೆ ಒಗ್ಗರಣೆಗೆಲ್ಲ ತುಪ್ಪ ಯೂಸ್ ಮಾಡ್ತಿದ್ದೆ, ಕೊಬ್ಬರಿ ಎಣ್ಣೆ ಅಂತೂ ಪಕ್ಕಾ ಯೂಸ್ ಮಾಡ್ತಿದ್ದೆ ನಾನು ವೆಯ್ಟ್ ಲಾಸ್ ನನ್ನ ಜರ್ನಿನಲ್ಲಿ. ಅದಾದಮೇಲೆ ಮಧ್ಯಾಹ್ನ ಬೆಳಗ್ಗೆದೆ ತಿಂಡಿ ಇರೋದು, ಇಲ್ಲ ಅಂತಂದರೆ ಸ್ವಲ್ಪ ಇಷ್ಟಪ್ಪ ಮುದ್ದೆ, ಅದು ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಅಂದರೆ ಬೆಳಗ್ಗೆದೆ ದೋಸೆನೋ ಚಪಾತಿನೋ ಏನೋ ಒಂದಿರುತ್ತೆ, ಅದು ಒಂದು ಮತ್ತಿಷ್ಟು ಪಲ್ಯ ಯಥ ಪ್ರಕಾರ ಅದನ್ನೇ ತಿಂದ್ಕೊಂಡು ಮಧ್ಯೆ ಕ್ರೇವಿನೆಸ್ ಇದ್ದರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕಾಳುಗಳನ್ನ ಹುರಿದಿಟ್ಕೊಂಡು ಕಾಳುಗಳು ತಿಂದ್ಕೊಳ್ಳೋದು ಮತ್ತು ಡ್ರೈ ಫ್ರೂಟ್ಸ್ಗಳು ತಿಂದ್ಕೊಳ್ಳೋದು ಇಷ್ಟು ಮಾಡ್ತಿದ್ದೆ. ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದೆ ನಾನು ಆಯಿಲ್ನ. ಮತ್ತು ಕಾಫಿ ಟೀ ಕುಡಿಬೇಕು ಅಂದರೆ ಫುಲ್ ಸ್ವೀಟ್ ಅಂತೂ ಫುಲ್ ಬಿಟ್ಬಿಟ್ಟಿದೆ. ಸ್ವೀಟ್ ಬಿಟ್ಟು ನೋಡಿ ತಿಂಗಳಿಗೆ ನಿಮಗೆ 3 kg ವೆಯ್ಟ್ ಲಾಸ್ ಆಗೋದಂತೂ ಖಂಡಿತ ಫ್ರೆಂಡ್ಸ್. ಅದಾದಮೇಲೆ ನೈಟು ನಾನು ಓಟ್ಸ್ ಆಮ್ಲೆಟ್ ತೊಗೋತಿದ್ದೆ. ಅಂದರೆ ಓಟ್ಸ್ನ ಮತ್ತು ಮೊಟ್ಟೆ, ಸ್ವಲ್ಪ ಓಟ್ಸ್ನ ಉನಿ ಹಾಕ್ಬಿಟ್ಟು ಮೊಟ್ಟೆನೂ ಓಟ್ಸ್ನೂ ಎರಡೂ ರುಬ್ಬಿಟ್ಟು ದೋಸೆ ಥರ ಹಾಕ್ಕೊಂಡು ತಿನ್ನೋದು. ಒಂದೊಂದು ದಿನ ಮೊಳಕೆ ಕಾಳು ತಿನ್ನೋದು. ಇನ್ನು ನೆಕ್ಸ್ಟು ಇದು ಬರುತ್ತಲ್ಲ, ಬಾರ್ಲಿ ಗಂಜಿ, ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ನಾನು ಆಗಲೇ ಇದನ್ನ ಲಿಂಕನ್ನ ಹಾಕಿದ್ದೀನಿ, ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಬಾರ್ಲಿ ಗಂಜಿನ ಮಾಡೋದು ಅಂತ. ಅದನ್ನು ಒಂದೊಂದು ಟೈಪ್ ತಿನ್ಕೊಂಬರ್ತಿದ್ದೆ. ನಾನ್ ವೆಜ್ಜನ್ನು ಸ್ಕಿಪ್ ಮಾಡಿಲ್ಲ ಫ್ರೆಂಡ್ಸ್, ನಾನ್ ವೆಜ್ಜು ತಿಂತಿದ್ದೆ, ಬಟ್ ಆಯಿಲ್ ಹಾಕೋಬಾರ್ದು, ಕಬಾಬ್ ಆ ಥರ ತಿನ್ನಬಾರ್ದು. ಸ್ವಲ್ಪ ಸ್ಕಿನ್ ಔಟ್ ಮಾಡಿಸ್ಬಿಟ್ಟು ತಿಂದರೆ ಆಗುತ್ತೆ. ಮತ್ತು ದಿನಕ್ಕೆ 2 ಮೊಟ್ಟೆ ಕಂಪಲ್ಸರಿ ತಿನ್ಕೊಂಬರ್ತಾಯಿದ್ದೆ. ಅದಾದಮೇಲೆ ನೆಕ್ಸ್ಟು ಚೆನ್ನಾಗಿ ನೀರು ಕುಡಿತಿದ್ದೆ. ಇಷ್ಟೇ ಫ್ರೆಂಡ್ಸ್. ಹೀಗೆ ಮಾಡಿ ನೋಡಿ ಇನ್ನೂ ನನ್ನ ಅನುಭವನ ಹೇಳ್ಕೋಬೇಕು ಅಂತ ಅಂದರೆ ಪ್ಲೀಸ್, ನಿಮ್ಗೆ ಇನ್ನೂ ಲೆಂತಿ ವಿಡಿಯೋ ಪಾಯಿಂಟ್ ಟು ಪಾಯಿಂಟ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಎಲ್ಲ ನನ್ನ ಅನುಭವನ ಇನ್ನೂ ಶೇರ್ ಮಾಡ್ಕೊತೀನಿ. ಮತ್ತು ಡಯಟ್ ಪ್ಲಾನ್ ಯಾರಿಗೆಲ್ಲ ಬೇಕು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀರಾ ಅವರೆಲ್ಲ ಸ್ಟಾರ್ಟ್ ಮಾಡಿಕೊಂಡು ನನ್ನ ಜೊತೆ ನೀವು ಡಯಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ. ಇಷ್ಟೇ ಫ್ರೆಂಡ್ಸ್ ನನ್ನ ವೆಯ್ಟ್ ಲಾಸ್ ಜರ್ನಿ. ಹೀಗೆ ವೆಯ್ಟ್ ಲಾಸ್ ಮಾಡಿಕೊಂಡು ನಾನು 15 kgಯಿಂದ 20 kgವರೆಗೆ ವೆಯ್ಟ್ ಲಾಸ್ ಮಾಡಿದ್ದೀನಿ. ಇದು ನೀವು ಮಾಡಿ ನೋಡಿ, ಹೆಲ್ದಿ ವೇನಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು. ಕಂಪಲ್ಸರಿ ವಾಕ್ ಇಂಪಾರ್ಟೆಂಟ್. ಮತ್ತು ಆಯಿಲ್ ಸಂಪೂರ್ಣ ಸ್ಟಾಪ್ ಮಾಡಬೇಕು, ಶುಗರ್ನ ಸಂಪೂರ್ಣ ಸ್ಟಾಪ್ ಮಾಡಬೇಕು ಫ್ರೆಂಡ್ಸ್. ಇನ್ನೇಕೆ ತಡ ಮಾಡ್ತೀರಾ? ನಾನು ಹೇಳಿದಂಥ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೀವು ಆರಾಮಾಗಿ ವೆಯ್ಟ್ ಲಾಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಬಾಯ್.